ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ. ಇವತ್ತು ನಾವು 1ನೇ ತರಗತಿಯ ಗಣಿತದ 3ನೇ ಪಾಠವನ್ನು ಕಲಿಯೋಣ. ಸಂಖ್ಯೆಗಳು 1ರಿಂದ 9. ಈ ಪಾಠವನ್ನು ಕಲಿತ ನಂತರ ನೀನು ಅಂದರೆ ಒಬ್ಬ ವಿದ್ಯಾರ್ಥಿ ಏನು ಕಲಿತಾನೆ ಅಂತ ಹೇಳ್ತಾರೆ ಇಲ್ಲಿ. ಸಮಾನ ಸಂಖ್ಯೆಯ ವಸ್ತುಗಳನ್ನು ಹೊಂದಿಸುವೆ, ಹೆಚ್ಚು ಕಡಿಮೆಯನ್ನು ಗುರುತಿಸುವೆ, 1ರಿಂದ 9ರವರೆಗಿನ ವಸ್ತುಗಳನ್ನು ಎಣಿಸುವೆ, 1ರಿಂದ 9ರ ಸಮಾನ ಸಂಖ್ಯೆಯ ವಸ್ತುಗಳನ್ನು ಹೊಂದಿಸುವೆ, ಹೆಚ್ಚು ಕಡಿಮೆ ಗುರುತಿಸುವೆ, 1ರಿಂದ 9ರವರೆಗೆ ವಸ್ತುಗಳನ್ನು ಎಣಿಸುವೆ, 1ರಿಂದ 9ರ ಅಂಕೆಗಳನ್ನು ಗುರುತಿಸುವೆ, ಓದುವೆ ಮತ್ತು ಬರೆಯುವೆ, ಹಿಂದಿನ ಮುಂದಿನ ಸಂಖ್ಯೆ ಗುರುತಿಸುವೆ ಮತ್ತು ಬರೆಯುವೆ. ಇಷ್ಟೆಲ್ಲ ನೀವೇನು ಮಾಡ್ತೀರಿ, ಒಬ್ಬ ವಿದ್ಯಾರ್ಥಿ ಈ ಪಾಠ ಮುಗಿದ್ಮೇಲೆ ಇಷ್ಟ ಅವನಿಗೆ ನಾಲೆಜ್ ಬರ್ತೈತಿ ಅಂತ ಹೇಳ್ತಾರೆ ಅವರ. ಈ ಚಿತ್ರದಲ್ಲಿರುವ ಮರ, ಪಕ್ಷಿ, ಇರುವೆ, ಬಲೂನು, ಬಾತುಕೋಳಿ ಮತ್ತು ಮಕ್ಕಳು ಇವುಗಳನ್ನು ಗಮನಿಸಿ ಅವುಗಳು ಎಷ್ಟಿವೆ ಇದರ ಬಗ್ಗೆ ಕಲಿಯೋಣ. ಈಗ ನೋಡ್ರಿ, ಜಸ್ಟ್ ಇದು ನೋಡ್ರಿ ಎಷ್ಟು ಏನೇನಿದಾವ ಅಂತ. ಅಲ್ಲಿ ಏನು ಕೊಡ್ಯಾರ ಅವರ. ಬಲೂನ್ ಎಷ್ಟಿದಾವ ನೋಡ್ರಿ, ಎಷ್ಟಿದಾವ ಬಲೂನ. ಇದು 1 ಬಲೂನ, 2 ಬಲೂನ, 3, 4, 5, 6, 7 ಟೋಟಲ್ ಬಲೂನ್ ಇದಾವು. 7 ಬಲೂನ್ ಇದಾವು. ಆಮೇಲೆ ಮರ, ಎಷ್ಟು ಮರ ಅದಾವ ಇಲ್ಲಿ? ಇದೊಂದು ಮರ, ಆಮೇಲೆ ಇಲ್ಲೊಂದು ಮರ. ಟೋಟಲ್ ಆಗಿ ಮರ ಇರುವ 2 ಮರಗಳು. ಆಮೇಲೆ ಇರುವೆ ಎಷ್ಟಿದಾವ ನೋಡ್ರಿ. 1 ಇರುವೆ, 2 ಇರುವೆ, 3 ಇರುವೆ, 4 ಇರುವೆ, 5 ಇರುವೆ, 6 ಇರುವೆ, 7, 8, 9 ಎಷ್ಟಿದಾವು? 9 ಇರುವೆಗಳಿದಾವು. ಆಮೇಲೆ ಬಲೂನು. ಪಕ್ಷಿಗಳು ಎಷ್ಟಿದಾವೆ ನೋಡ್ರಿ. 1 ಪಕ್ಷಿ, 2 ಪಕ್ಷಿ, 3, 4, 5 ಪಕ್ಷಿಗಳಿವೆ. ಆಮೇಲೆ ಬಾತುಕೋಳಿ. 1 ಬಾತುಕೋಳಿ, 2 ಬಾತುಕೋಳಿ, 3 ಬಾತುಕೋಳಿ. ಟೋಟಲ್ ಬಾತುಕೋಳಿ 3 ಅದಾವು. ಆಮೇಲೆ ಮಕ್ಕಳು, ಎಷ್ಟು ಮಕ್ಕಳದಾರ ಇಲ್ಲಿ? 1, 2, 3 ಮತ್ತು 4 ಮಕ್ಕಳು. ಇವುಗಳನ್ನು ಗಮನಿಸಿ ಅವುಗಳು ಎಷ್ಟಿವೆ ಇದರ ಬಗ್ಗೆ ಕಲಿಯೋಣ. ಇದೇ ಹೆಂಗೆ ನಂಬರಿಂಗ್ ಇರ್ತದಲ್ಲ, ಮುಂದೆ ಕಲಿಯೋಣ. ಉದಾಹರಣೆಯಂತೆ ಗೆರೆಯಿಂದ ಹೊಂದಿಸು. ಅಂದರೆ 1 ಬಾಲ್ 1 ಬ್ಯಾಟಿಗೆ ಸೇರ್ತೈತಿ, ಮತ್ತೊಂದು ಬಾಲ್ ಮತ್ತೊಂದು ಬ್ಯಾಟಿಗೆ, ಮತ್ತೊಂದು ಬಾಲ್ ಮತ್ತೊಂದು ಬ್ಯಾಟಿಗೆ. ಅದೇ ಥರ ಇಲ್ಲಿ ಸೇರಿಸೋಣ ಅಂತ. 1 ಮೊಲ 1 ಗಜ್ಜರಿ ಅಥವಾ ಕ್ಯಾರೆಟ್, ಮತ್ತೊಂದು ಮೊಲ ಮತ್ತೊಂದು ಕ್ಯಾರೆಟ್. ಇದು ನಿಮ್ಮ ಸೇಮ್ ಟೆಕ್ಸ್ಟ್ ಬುಕ್ನ್ಯಾಗ ಸೇಮ್ ಅದಾವ. ಪಠ್ಯ ಪುಸ್ತಕದಲ್ಲಿ ಸೇಮ್ ಇದೇ ಥರ ಗುರುತಿಸ್ರಿ. 1 ಮೊಲ 1 ಗಜ್ಜರಿ ತಿಂದರೆ ಮತ್ತೊಂದು ಮೊಲ ಮತ್ತೊಂದು ಗಜ್ಜರಿ ತಿನ್ನುತ್ತದೆ, ಇಷ್ಟೇ. ಆಮೇಲೆ 1 ಹುಡುಗಿ 1 ಟೋಪಿಗೆ ಅಥವಾ ಒಂದು ಕ್ಯಾಪನ್ನು ಹಾಕೋತಾರೆ, ಮತ್ತೊಂದು ಹುಡುಗಿ ಮತ್ತೊಂದು ಟೋಪಿಗೆ, ಮತ್ತೊಂದು ಹುಡುಗಿ ಮತ್ತೊಂದು ಕ್ಯಾಪ್ ಹಾಕೋತಾರೆ. ಹಿಂಗೆ ಗುರುತಿಸಿ ಒಬ್ಬರಿಗೆ ಒಂದೊಂದು. ಓಕೆ. 1 ಚಿಟ್ಟೆ 1 ಹೂವಿನ ಮೇಲೆ ಕುಂದುತ್ತದೆ, ಮತ್ತೊಂದು ಚಿಟ್ಟೆ ಮತ್ತೊಂದು ಹೂವಿನ ಮೇಲೆ ಕುಂದುತ್ತದೆ, ಮತ್ತೊಂದು ಚಿಟ್ಟೆ ಮತ್ತೊಂದು ಹೂವಿನ ಮೇಲೆ ಕುಂತಿದೆ, ಮತ್ತೊಂದು ಚಿಟ್ಟೆ ಮತ್ತೊಂದು ಹೂವು. ಈಗ 1 ಹೂವು ಉಳಿತು, ಮತ್ತೊಂದು ಚಿಟ್ಟೆ ಮತ್ತೊಂದು ಹೂವು ಮೇಲೆ ಕುಳಿತು. 5 ಚಿಟ್ಟೆ 5 ಹೂವು, ಬಟರ್ಫ್ಲೈಸ್. ಇಲ್ಲಿ ನೋಡ್ರಿ, ಹೆಚ್ಚು ಕಡಿಮೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಯಾವುದರಲ್ಲಿ ಹೆಚ್ಚು ವಸ್ತುಗಳಿವೆಯೋ ಅದಕ್ಕೆ ಸಹಿ ಗುರುತನ್ನು ಹಾಕು. ಯಾವ ಹೆಚ್ಚಾವಲ್ಲ ಅದಕ್ಕೆ ಹಾಕಬೇಕು. ಇಲ್ಲಿ ನೋಡಿ, ಇವೇನದಾವು? ಶೇಂಗಾ ಅಥವಾ ವಟಾಣೆ, ಬೊಮ್ಮುಕಾಳ ಏನು ಅಂತೀವಲ್ಲ. ಇಲ್ಲಿ ಕಮ್ಮಿ ಇದಾವ, ಇಲ್ಲಿ ಜಾಸ್ತಿ ಇದಾವ. ಸೊ ಇದು ಜಾಸ್ತಿ ಇದಾವಲ್ಲ, ಇಲ್ಲಿ ಹೆಚ್ಚು ಕಾಣ್ತಾವಲ್ಲ ನಮ್ಗೆ, ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ರೈಟ್ ಮಾರ್ಕ್ ಹಾಕ್ತೀವಿ. ಹಿಂಗೆ ಕೆಳಗೆ ನೋಡೋಣ ಅಂತ. ಇಲ್ಲಿ ನೋಡಿ, ಬಾಲ್ಗಳಿದಾವೆ. ಇಲ್ಲಿ ಕಮ್ಮಿ ಇದಾವೆ ಬಾಲ್, ಇಲ್ಲಿ ಜಾಸ್ತಿ ಇದಾವೆ. ಇಲ್ಲಿ 1, 2, 3, 4, 5, 6, 7, 8 ಅದಾವೆ. ಇಲ್ಲಿ 8 ಬಾಲ್ ಅದಾವೆ. ಇಲ್ಲಿ 4, 8, 12, 16, ಇಲ್ಲಿ 16 ಬಾಲ್ ಅದಾವೆ. ಸೊ ಜಾಸ್ತಿ ಹತ್ರ ಇದಾವೆ. ಇಲ್ಲಿ ರೈಟ್ ಮಾರ್ಕ್ ಹಾಕ್ರಿ. ಇಲ್ಲಿ 3 ಚಾಕ್ಲೇಟ್, ಇಲ್ಲಿ ಚಾಕ್ಲೇಟ್ 3 ಅದಾವು. ಇಲ್ಲಿ ಇದಾವೆ 3, 6, 8 ಅದಾವೆ. ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಸಹಿ ಹಾಕ್ತೀವಿ. ಆಮೇಲೆ ಇಲ್ಲಿ ಟೀ ಶರ್ಟ್, ಇಲ್ಲಿ 2 ಟೀ ಶರ್ಟ್ ಅದಾವು, ಇಲ್ಲಿ 5 ಟೀ ಶರ್ಟ್ ಅದಾವೆ. ಸೊ ಇಲ್ಲಿ ಜಾಸ್ತಿ ಇದಾವೆ, ಇಲ್ಲಿ ಹಾಕ್ತೀರಿ. ಇಲ್ಲಿ ಪ್ಯಾಂಟ್, ಇಲ್ಲಿ 1 ಪ್ಯಾಂಟ್ ಐತಿ, ಇಲ್ಲಿ 3 ಪ್ಯಾಂಟ್ ಅದಾವೆ. ಇಲ್ಲಿ ರೈಟ್ ಮಾರ್ಕ್ ಹಾಕ್ತೀವಿ. ನೀವು ಅಂಕೇನು ಬರಿಬೇಡ್ರಿ, ಇದನ್ನು ಬರಿಬೇಡ್ರಿ ನೀವು. ಜಸ್ಟ್ ಇಲ್ಲಿ ಸಹಿ ಹಾಕ್ರಿ.
ಕೆಳಗೆ ಚಿತ್ರಗಳನ್ನು ಗಮನಿಸಿ ಯಾವುದರಲ್ಲಿ ಕಡಿಮೆ ವಸ್ತುಗಳಿವೆಯೋ ಅದಕ್ಕೆ ಗುರುತನ್ನು ಹಾಕಿ. ಮೊದಲು ಮೇಲೆಣಿಕೆಯರು ಜಾಸ್ತಿ ದಲಿಕೆಯರು, ಈಗ ಯಾವ್ದು ಕಡಿಮೆ ಇದೆಯಲ್ಲ ಅದಕ್ಕೆ ನಾವು ಸೈ ಗುರುತನ್ನು ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಇದಾವು, ಇಲ್ಲಿ ಕಮ್ಮಿ ಇದಾವೆ. ಸೊ ಇಲ್ಲಿ ಏನು ಮಾಡಿದ್ವಿ ನಾವು, ಇಲ್ಲಿ ಸೈ ಮಾರ್ಕ್ ಹಾಕಿದ್ವು. ಆಮೇಲೆ ಇಲ್ಲಿ ಬರೀ ಕೆಳಗೆ ಇಲ್ಲಿ ಜಾಸ್ತಿ ಇದಾವು, ಇಲ್ಲಿ ಕಮ್ಮಿ ಇದಾವೆ. ಇಲ್ಲಿ ಇದಾವು 2, 4, 6, 8 ಇದಾವೆ. ಇಲ್ಲಿ ಒಟ್ಟು 3 ಅದಾವೆ. ಸೊ ಇದಕ್ಕೆ ರೈಟ್ ಮಾರ್ಕ್ ಹಾಕ್ರಿ. ಇಲ್ಲಿ 5 ಇದಾವು, ಇಲ್ಲಿ 1 ಐತಿ. ಸೊ ಇದು ಕರೆಕ್ಟ್ ಆಗ್ತೈತಿ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ 3, 4, 5, 6, 7, ಇಲ್ಲಿ 8 ಇದಾವೆ. ಇಲ್ಲಿ 4, 5, ಇಲ್ಲಿ 9 ಇದಾವೆ. ಸೊ ಕಮ್ಮಿ ಎಲ್ಲಿದಾವೆ, 8. ಸೊ ಇದಕ್ಕೆ ಹಾಕ್ರಿ. ಇಲ್ಲಿ 5 ನಾಯಿಗಳು ಇದಾವೆ, ಇಲ್ಲಿ 2 ನಾಯಿ ಇದಾವೆ. ಸೊ ಇಲ್ಲಿ ಹಾಕ್ರಿ ರೈಟ್ ಮಾರ್ಕ್. ಆಮೇಲೆ ಬರೋದ ಸಂಖ್ಯೆಗಳು. ನೀವು ಒಂದನ್ನು ಹೆಂಗೆ ಬರಿತೀರಿ, 1 ಇದೇನ ಒಂದು ನಂಬರ್ ಹೆಂಗೆ ಬರ್ತೀವಿ, ಒಂದನ್ನು ಹೆಂಗೆ ಬರ್ತೀವಿ ನಾವು, 1 ಮಾವಿನ ಹಣ್ಣು, 1 ಮಾವಿನಕಾಯಿ, 1 ಬಾಲ್, 1 ಮರ, 1 ಕುದುರೆ. ಇದಕ್ಕೆ ನಾವು ಹೆಂಗೆ ಬರ್ತೀವಿ, 1. ಸಾರಿ. ಆಮೇಲೆ ಬರೋದ ಈ ಕೆಳಗಿನ ಚಿತ್ರದಲ್ಲಿ 1 ಸಂಖ್ಯೆಯಲ್ಲಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ಏನು ನೋಡ್ರಿ, 1 ಐತಿ, ಇಲ್ಲಿ 1 ಪಕ್ಷಿ ಐತಿ, ಇದು 1 ಮರ ಐತಿ, 1 ಆಕಳ ಐತಿ, 1 ತುಳಸಿ ಕಟ್ಟೆ ಇದೆ, 1 ಮನೆ ಇದೆ, 1 ಬಾವಿ, 1 ಕೊಡ, 1 ಹಗ್ಗ, 1 ಸೂರ್ಯ, 1 ಕಿಟಕಿ, 1 ಬಾಗಿಲು. ಹಿಂಗೆ ಒಂದೊಂದು ಸೇರಿಸಿ ಹೇಳ್ರಿ. ಇವೆಲ್ಲ ಒಂದೊಂದು ಎಲ್ಲ ಒಂದೊಂದು ಇದಾವೆ. ಇಲ್ಲಿ ಬರೋದನ್ನ 2. ಹೆಂಗೆ ಬರ್ತೀವಿ ನಾವು, ಈ ಥರ ಬರೆದ್ರೆ ನೀವು, ಇದು 2. ಇಲ್ಲಿ 2 ಬಾಲ್, 2 ಹಕ್ಕಿ, 2 ಬಾತುಕೋಳಿ, 2 ಆಮೆ, 2 ಬಾತುಕೋಳಿ. ಇದು 2 ಬರ್ತೀವಿ. ಈ ಕೆಳಗೆ ಚಿತ್ರದಲ್ಲಿ ನೀಡಿರುವ ಚಿತ್ರದಲ್ಲಿ 2 ಸಂಖ್ಯೆಗಳಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ಇಲ್ಲಿ 2 ಇದಾವು, ಆಮೇಲೆ ಇವು 2 ಇದಾವು, ಇವು 2 ಇದಾವು, ಇವು 2 ಜಿರಾಫೆ, 2 ಜಿಂಕೆ, 2 ಮೊಲ, 2 ಆನೆ. ಇದು ಬಂತು 3. ಇದು 3 ಬರ್ತೀವಿ ನಾವು ಹಿಂಗೆ. 3 ಬಾಲ್, 3 ಕುಂಬಳಕಾಯಿ, 3 ಆ್ಯಪಲ್, 3 ಮೀನುಗಳು. ಕೆಳಗೆ ಚಿತ್ರದಲ್ಲಿ 3 ಸಂಖ್ಯೆಯಲ್ಲಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. 3 ಮರ, ಇಲ್ಲಿ 3 ಮರ ಅದಾವು, 1, 2, 3. ಆಮೇಲೆ 3 ಕಾರ್ ಅದಾವೆ ಇಲ್ಲಿ, 1, 2, 3. ಆಮೇಲೆ 3 ಮನೆ, 1, 2, 3. ಆಮೇಲೆ 3 ಆಕಳುಗಳು, 3. ಮತ್ತೇನು ಮಾಡ್ತೀರಿ, 3 ಮಂಗಗಳು, ಕೋತಿಗಳು, 3. ಈಗ ಬಂತು 4. 4 ಹೆಂಗೆ ಬರ್ತೀರಿ ನೀವು, ಹಿಂಗೆ ತಗೋ, ಇದು 4 ಬಾಲ್ ಅದಾವೆ ಇಲ್ಲಿ, 4 TV, 4 ಕಾರ್, ಆಮೇಲೆ 4 ಸೈಕಲ್. ಕೆಳಗಿನ ಚಿತ್ರದಲ್ಲಿ 4 ಸಂಖ್ಯೆಯಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ಇಲ್ಲಿ ನೋಡ್ರಿ, 1, 2, 3, 4. 4 ಮರ, 1, 2, 3, 4. 4 ಹಕ್ಕಿಗಳು, 1, 2, 3, 4. 4 ಬಾಗಿಲು, 1, 2, 3, 4. 4 ಕಿಟಕಿ, 1, 2, 3, 4. 4 ಜನ ಮಕ್ಕಳು. ಆಮೇಲೆ ನೋಡ್ರಿ 5. 5 ಹೆಂಗೆ ಬರ್ತೀವಿ ನಾವು, ಹಿಂಗೆ, ಇದು 5. 5 ಬಾಲ್ಗಳು, 5 ಗಾಳಿಪಟಗಳು, 5 ಗಡಿಯಾರ, 5 ಗಂಟೆಗಳು.
ಕೆಳಗಿನ ಚಿತ್ರದಲ್ಲಿ 5 ಸಂಖ್ಯೆಯಲ್ಲಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ಇಲ್ಲಿ ನೋಡಿ 1 2 3 4 5 5 ಮರಗಳಿವೆ. 5 ಮರ ಇವೆ. 1 2 3 4 5 5 ಕಾರುಗಳಿವೆ. ಆಮೇಲೆ 1 2 3 4 5 5 ಮನೆಗಳಿವೆ. 1 2 3 4 5 5 ಗಿಡಗಳಿವೆ. 1 2 3 4 5 5 ಆಟೋಗಳಿವೆ. ಸಾಮಾನ್ಯ ಸಂಖ್ಯೆಯ ವಸ್ತುಗಳಲ್ಲಿರುವ ಸಮಾನ ಸಂಖ್ಯೆಯ ವಸ್ತುಗಳಿರುವ ಚಿತ್ರಗಳನ್ನು ಗುರುತಿಸಿ ಮಾದರಿಯಂತೆ ಗೆರೆ ಎಳೆದು ಹೊಂದಿಸು. ಅಂದರೆ ಅದೇನು ಕೇಳೋರ, ಇಲ್ಲಿ ಒಂದು ಎರಡದಾವು. ಸೊ ಇಲ್ಲಿ ನಾವು ಇಲ್ಲಿ ಎರಡು ಇದ್ದಲ್ಲಿ ಎರಡು ಆಗಿದ್ವು. ಆಮೇಲೆ ಈಗ ಇಲ್ಲಿ ಒಂದೈತಿ, ಇಲ್ಲಿ ಯಾವನು ಒಂದೈತಿ, ಇಲ್ಲಿ ಪಕ್ಷಿ ಇದು ಒಂದೈತಿ. ಸೊ ಇದನ್ನು ಜೋಡಿಸ್ರಿ. ಆಮೇಲೆ ಇಲ್ಲಿ 4, ಇಲ್ಲಿ 1 2 3 4 ಅದಾವು, ಇಲ್ಲಿ 4 ಅದಾವು ಮತ್ತು ಇಲ್ಲಿ 4 ಅದಾವು. ಇದನ್ನು ಜೋಡಿಸ್ರಿ. ಆಮೇಲೆ ಇಲ್ಲಿ 3 ಅದಾವು, ಇಲ್ಲಿ 3 ಕಾರ್ ಅದಾವು. ಇದಕ್ಕೆ ಜೋಡಿಸ್ರಿ. ಆಮೇಲೆ ಇಲ್ಲಿ 5, ಈ 5 ಏನದಾವು, ಇಲ್ಲಿ 5 ಪಾರಿವಾಳಗಳಿವೆ. ಅದನ್ನು ಜೋಡಿಸ್ರಿ. ಒಂದು ಸಂಖ್ಯೆಯನ್ನು ಗುರುತಿಸು. ಒಂದು ಸಂಖ್ಯೆಗಳನ್ನು ಗುರುತಿಸಿ ಓದು. ಇಲ್ಲಿ ಏನೈತಿ 1. ಇದಕ್ಕೆ ಏನಂತೀವಿ ನಾವು ಕನ್ನಡ ಒಳಗೆ ಬರಿತೀವಿ ಹಂಗೆ 1. ಏನೈತಿ 1 ಪಾರಿವಾಳ, 1 ಸೂರ್ಯ. 1 ಪಾರಿವಾಳ, 1 ಸೂರ್ಯ, 1 ಮಂಗ, 1 ಜನ, 1 ದೋಣಿ ಅಥವಾ 1 ಬೋಟ, 1 ಗುಡಿಸಲು, 1 ಮರ, 1 ಸೂರ್ಯ, 1 ಹಕ್ಕಿ, 1 ಮಂಗ, 1 ಮರ. ಚುಕ್ಕೆಗಳನ್ನು ಸೇರಿಸಿ ಸಂಖ್ಯೆಯನ್ನು ಪೂರ್ಣಗೊಳಿಸು. ಚೌಕಗಳಲ್ಲಿ ಸೂಚಿಸಿದ ಸಂಖ್ಯೆಯನ್ನು ಇಲ್ಲೇ ಮಾಡ್ರಿ, ಹಿಂಗೆ ಬರೀರಿ. 1 ಹೆಂಗೆ ಬರಿತೀವಿ ನಾವು, 1 1 1 1 1 1 1. ಎಲ್ಲ ಏನು ಮಾಡಿರಿ, ಎಲ್ಲ ಕಡೆ ಹಿಂಗೆ ಬರೀರಿ. 1 1 1 1 1 1 1 1. ಎಲ್ಲ ಕಡೆ ಮಾಡಿರಿ, ಹಿಂಗೆ ಬರ್ಕೊಂತ ಬರೀ. 1 1 1 1. ಸಂಖ್ಯೆಗಳನ್ನು 2 ಗುರುತಿಸಿ. ಇಲ್ಲಿ ನಾವು 2 ಪಕ್ಷಿಗಳದಾವು. ಇಲ್ಲಿ ಏನು ಮಾಡಿ 2 ಗುರುತಿಸಿ. ಇಲ್ಲಿ 2 ಹೆಂಗೆ ಬರ್ತೀವಿ ನಾವು, ಇಲ್ಲಿ 2 ಬರ್ತೀವಿ. ಇಲ್ಲಿ ಅದು ಕನ್ನಡ ಒಳಗೆ ಹೆಂಗೆ ಬರ್ತೀವಿ, ಸಣ್ಣ ಒಳಗೆ 2. ಅಕ್ಷರಗಳಲ್ಲಿ ಹೆಂಗೆ ಬರ್ತೀವಿ ನಾವು 2. ಇಲ್ಲೇನು ಮಾಡಿರಿ, ಗುರುತಿಸ್ರಿ. ಇಲ್ಲಿ 2 ಪಕ್ಷಿಗಳದಾವು, 2 ಗಿಡಗಳದಾವು, 2 ನಾಯಿಗಳು, 2 ಮನುಷ್ಯರು, 2 ಎತ್ತುಗಳು, 2 ಹೂವುಗಳು, 2 ಆಡುಮರಿಗಳು. ಇಲ್ಲಿ 2 ಗಾಲಿಗಳು, 2 ವೀಲ್ ಅಂತೀವಲ್ಲ, 2 ವೀಲ್ಗಳಿವೆ. 2 ಹಕ್ಕಿಗಳು, 2 ಎತ್ತುಗಳು, 2 ಚಕ್ರಗಳು, 2 ನಾಯಿಗಳು. ಇಲ್ಲಿ 2 ಹೆಂಗೆ ಬರ್ತೀರಿ ನೀವು, 2 2 2 2 2 2 2. ಹಿಂಗೆ ಬರೀರಿ ಎಲ್ಲ ಕಡೆ. 2 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 ಇದೆಲ್ಲ ಬರೀರಿ ನೀವು. ನಮಗೆಲ್ಲ ಟೈಮ್ ಸಾಲಲ್ಲ ಅಷ್ಟೆಲ್ಲ. ಇಲ್ಲಿ ಸಂಖ್ಯೆಗಳನ್ನು ಗುರುತಿಸಿ ಓದು. ಇದೇನು ಬರ್ತೀವಿ ನಾವು 3. ಇದು ಹೆಂಗೆ ಬರ್ತೀವಿ ನಾವು ಕನ್ನಡ ಒಳಗೆ 3. ಹಿಂಗೆ ಗುರುತಿಸ್ತೀರಿ. 1 2 3 ಗಿಡಗಳು, 3 ಬೆಟ್ಟಗಳು, 3 ಮನೆಗಳು, 3 ಬಾಗಿಲುಗಳು, 3 ಜನ ಹುಡುಗರು, 3 ಬುಗುರಿಗಳು, 3 ದಾರಗಳು, 3
ಕೋಳಿಗಳು. 3 ಕೋಳಿಗಳು, 3 ಬುಗುರಿಗಳು, 3 ಮನೆಗಳು, 3 ಮರಗಳು. ಇಲ್ಲಿ ಹೆಂಗೆ ಬರ್ತೀರಿ 3 ನೀವು? 3 3 3 3 3 ಎಲ್ಲ ಕಡೆ ಹಿಂಗೆ ಬರ್ಬೋದು ಬರ್ರಿ. 3 ಸಂಖ್ಯೆಗಳನ್ನು ಗುರುತಿಸಿ. ಇಲ್ಲಿ ಬಂತೇನು 4. ಇದು ಹೆಂಗೆ ಬರ್ತೀವಿ ನಾವು ಕನ್ನಡ ಒಳಗೆ ಅಕ್ಷರ ಒಳಗೆ 4. 1 2 3 4. 4 ಗಡಿಗೆಗಳು 4 ಇವೆ. 1 2 3 4 4 ಪಾತ್ರೆಗಳಿವೆ. 1 2 3 4 4 ಜನ ಹೆಂಗಸರಿದ್ದಾರೆ. 4 ಲೋಟಗಳಿವೆ, ಗ್ಲಾಸ್ಗಳಿವೆ. 4 ಪ್ಲೇಟ್ಗಳಿವೆ. ನೋಡಿ 4 ಮಡಿಕೆಗಳು, 4 ಪಾತ್ರೆಗಳು, 4 ಲೋಟಗಳು, 4 ತಟ್ಟೆಗಳು. ಈ 4 ಹೆಂಗೆ ಬರ್ತೀರಿ ನೀವು? 4 4 4 4 4 ಹಿಂಗೆ ಬರ್ಬೋದು ಬರೀ. ಎಲ್ಲ ಬರೆದ ಮೇಲೆ ಇಲ್ಲಿ 4 ಬರೀರಿ. ಸಂಖ್ಯೆಗಳನ್ನು ಗುರುತಿಸಿ ಓದು. ಇಲ್ಲೇನಿದೆ 5. ಇದು ಹೆಂಗೆ ಬರ್ತೀವಿ ನಾವು ಅಕ್ಷರ ಒಳಗೆ 5. ಇಲ್ಲಿ 5 ಬಾಲ್ಗಳಿವೆ, 5 ಕಾರುಗಳಿವೆ, 5 ನಾಯಿ ಥರ ಗೊಂಬೆಗಳಿವೆ, 5 ಕುದುರೆ ಗೊಂಬೆಗಳಿವೆ, 5 ಗಾಳಿಪಟ ಇವೆ. ನೋಡಿ 5 ಕಾರುಗಳು, 5 ಚೆಂಡುಗಳು, 5 ಗಾಳಿಪಟಗಳು. ಅದು ಹೆಂಗೆ ಬರೀತೀರಿ ನೀವು? ಅದೇ 5 5 5 5 5 ಹಿಂಗೆ ಎಲ್ಲ ಬರೀರಿ. ಎಲ್ಲ ಚೌಕಗಳನ್ನು ತುಂಬಿ ಲಾಸ್ಟಲ್ಲಿ 5 ಬರೀರಿ. ಇಲ್ಲೇನು ಮಾಡಿರಿ? ಅಂಕಿಗಳು ಬರೀರಿ. ಇಲ್ಲಿ ಎಷ್ಟವು? 1 2 3 4. ಇಲ್ಲೇನು ಬರ್ದ್ವಿ ನಾವು? 4 ಬರ್ದ್ವಿ. ಇಲ್ಲಿ 1 2 2 ಬರ್ದ್ವಿ. 1 2 3 4 5 5 ಬರೀರಿ. ಆಮೇಲೆ ಬರೀರಿ 1 2 3 3 ಬರೀರಿ. ಈ ರೀತಿ 1 1 ಬರೀರಿ. ಮತ್ತೆ 1 2 3 4 4 ಬರೀರಿ. ಇಲ್ಲೇ ಮಾಡಿರಿ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ಯಾವ ಸಂಖ್ಯೆ ಬಿಟ್ಟಿದಾರಲ್ಲ ಆ ಸಂಖ್ಯೆ ನಾವು ಇಲ್ಲಿ ಬರಿಬೇಕು. 1 ಐತಿ, 1 ಬರೋದು, 2 ಅದಾದ್ಮೇಲೆ ಬರೋದು 3 4 ಅವರ ಕೊಟ್ಟಿದ್ದಾರೆ 5. ಆಮೇಲೆ ಇಲ್ಲಿ 1 2 3 4 5. ಆಮೇಲೆ ಸಂಖ್ಯೆ ಬರ್ತೈತಿ 6. 1 2 3 4 5 6 ಬೆಕ್ಕುಗಳಿವೆ. 1 2 3 4 5 6 ಬಾಲ್ಗಳಿವೆ. 1 2 3 4 5 6 ಮೀನುಗಳಿವೆ. 1 2 3 4 5 6 ಮನೆಗಳಿವೆ. ಇದು ಹೆಂಗ? ಇದು 6. ಈ ಜಾತ್ರೆಯ ಕೆಳ ದೃಶ್ಯದಲ್ಲಿ 6 ಸಂಖ್ಯೆಗಳ ಆಕೃತಿಗಳನ್ನು ಗುರುತಿಸಿ ಹೆಸರಿಸು. ಇಲ್ಲಿ ನೋಡಿ 1 2 3 4 5 6 6 ಬಲೂನ್ಗಳಿವೆ. 1 2 3 4 5 6 6 ಪ್ರಾಣಿಗಳಿವೆ. 1 2 3 4 5 6 6 ಮಕ್ಕಳಿದ್ದಾರೆ. ಆಮೇಲೆ ಬರೋದು 7 ಚಿಟ್ಟೆಗಳಿವೆ. ಮತ್ತೆ 7 ಚಿಟ್ಟೆಗಳು, 7 ದೀಪಗಳು, 7 ಚೆಂಡುಗಳು, 7 ಬುಗುರಿಗಳು. ಕೆಳಗಿನ ಚಿತ್ರದಲ್ಲಿ 7 ಸಂಖ್ಯೆಗಳಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ಇಲ್ಲಿ 1 2 3 4 5 6 7 ಮನೆಗಳಿವೆ. 1 2 3 4 5 6 7 7 ಜನ ಇದ್ದಾರೆ. 1 2 3 4 5 6 7 ಮಡಕೆಗಳಿವೆ. 1 2 3 4 5 6 7 ಜನ ಮಕ್ಕಳಿದ್ದಾರೆ. 1 2 3 4 5 6 7 ಗೋಲಿಗಳಿವೆ. 1 2 3 4 5 6 7 ಕೋಳಿಗಳಿವೆ.
ಇಲ್ಲಿ ಬರೋದು ಆಮೇಲೆ 8 1 2 3 4 5 6 7 8 ಇಲ್ಲಿ 8 ಪಕ್ಷಿಗಳಿವೆ. 1 2 3 4 5 6 7 8 ಗಿಡದ ತಪ್ಪಲುಗಳಿವೆ. 1 2 3 4 8 ಹೂವುಗಳಿವೆ. 8 ಚೆಂಡುಗಳಿವೆ. ಈ ಕೆಳಗಿನ ಚಿತ್ರದಲ್ಲಿ 8 ಸಂಖ್ಯೆಯಲ್ಲಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ಇಲ್ಲಿ ನೋಡಿ 1 2 3 4 5 6 7 8 8 ಗಿಡಗಳಿವೆ. 1 2 3 4 5 6 7 8 ಕುರಿಗಳಿವೆ. 1 2 3 4 5 6 7 8 ಜನರಿದ್ದಾರೆ. ಇನ್ನು ಲಾಸ್ಟ್ ಇದ್ದಿದ ಚಾಪ್ಟರ್ ಲಾಸ್ಟ್ 9 ಹೆಂಗೆ ಬರಿತೀವಿ? 9 ಬಾಳೆಹಣ್ಣುಗಳಿವೆ. 9 ಬಾಟಲ್ಗಳಿವೆ. 9 ಬಲೂನ್ಗಳಿವೆ. 9 ಚಾಕ್ಲೇಟ್ಗಳಿವೆ. ಹಿಂಗೆ ಬರೀರಿ 9 9 9 9 9. ಕೆಳಗಿನ ಚಿತ್ರದಲ್ಲಿ 9 ಸಂಖ್ಯೆಯಲ್ಲಿರುವವು ಯಾವುವು ಎಂದು ಗುರುತಿಸಿ. 9 ಸಂಖ್ಯೆಯಲ್ಲಿ ಯಾವುವು? 1 2 3 4 5 6 7 8 9 9 ಜನರಿದ್ದಾರೆ. ಆಮೇಲೆ 9 ಹೂಗಳಿವೆ. 1 2 3 4 5 6 7 8 9 9 ಹೂಗಳಿವೆ. ಇಲ್ಲಿ ನೋಡ್ರಿ, ಸಮಾನ ಸಂಖ್ಯೆಯ ವಸ್ತುಗಳಿರುವ ಚಿತ್ರವನ್ನು ಮಾದರಿ ಗೆರೆ ಎಳೆದು ಹೊಂದಿಸು. ಇಲ್ಲಿ ನೋಡ್ರಿ 1 2 3 4 5 6 ಇವೆ. ಇಲ್ಲಿ 6 ಇವೆ. ಇಲ್ಲಿ 1 2 3 4 5 6 ಎಲ್ಲಿ ಸೇಮ್ ನಂಬರ್ ಇದೆಯಲ್ಲ ಅದಕ್ಕೆ ಸೇಮ್ ಕೂಡಿಸ್ರಿ. ಇಲ್ಲಿ ನೋಡ್ರಿ 1 2 3 4 5 6 7 8 ಇಲ್ಲಿ ಟೋಟಲ್ ಈಗ 8 ಅದಾವು. ಈಗ ಮತ್ತೆ 8 ಅದಾವ ನೋಡೋಣ. ಇಲ್ಲಿ ನೋಡಿ 1 2 3 4 5 6 7 8 ಇಲ್ಲಿ 8 ಅದಾವ. ಸೊ ಇದನ್ನೇನು ಮಾಡಿ ಕೂಡಿಸ್ರಿ. ಆಮೇಲೆ ಇಲ್ಲಿ ನೋಡ್ರಿ 1 2 3 4 5 6 7 8 9 ಇಲ್ಲಿ 9 ಇವೆ. ಇನ್ನೆಲ್ಲ 9 ಇಲ್ಲಿ ನೋಡಿ 1 2 3 4 5 6 7 8 9 ಇದು 9. ಆಮೇಲೆ 1 2 3 4 5 5 ಬಾಳೆಹಣ್ಣಿವೆ. ಇಲ್ಲಿ ಇದು 9 ಇತ್ತಲ್ಲ, ಇದು 5 ಬಾಳೆಹಣ್ಣಿವೆ. ಇಲ್ಲಿ ನೋಡಿ ಇಲ್ಲಿ 5 ಹೂಗಳಿವೆ. 1 2 3 4 5 ಸೊ ಇದನ್ನು ಸೇರಿಸಿ. ಆಮೇಲೆ 1 2 3 4 5 6 7 ಇಲ್ಲಿ 7 ಗೊಂಬೆಗಳಿವೆ. ಇಲ್ಲಿ 1 2 3 4 5 6 7 7 ಮಡಿಕೆಗಳಿವೆ. ಇದನ್ನು ತಂದು ಇಲ್ಲಿ ಜೋಡಿಸಿ. ಇಲ್ಲಿ ನೋಡಿ ಸಂಖ್ಯೆಯನ್ನು ಗುರುತಿಸಿ ಮತ್ತು ಓದಿ. ಇಲ್ಲಿ ನೋಡಿ 6 1 2 1 2 3 4 5 6 6 ಬರೀರಿ. 1 2 3 4 5 6 6 1 2 3 4 5 6 6 1 2 3 4 5 6 6 ಇಲ್ಲಿ ನೋಡ್ರಿ 1 2 3 4 5 6 6 ಜನ ಇದ್ದಾರೆ ಇಲ್ಲಿ. ಸೊ 6 ಮಕ್ಕಳು 6 ಗೊಂಬೆಗಳು 6 ಮಕ್ಕಳು 6 ಗೊಂಬೆಗಳು 6 ಫ್ಯಾನ್ಗಳು. ಇಲ್ಲಿ ಮಾಡಿ 6 ಬರೀರಿ ಸೇಮ್ ಹಿಂಗೆ 6 6 6 6 6 ಹಿಂಗೆ ಎಲ್ಲ ಕಡೆ ಇನ್ನೆಲ್ಲ ತುಂಬಿಸಿರಿ. ಇಲ್ಲಿ ಲಾಸ್ಟ್ಗೆ ಕೊನೆಗೆ 6 ಬರ್ತದೆ. ಇಲ್ಲಿ ನೋಡಿ ಸಂಖ್ಯೆಯನ್ನು ಗುರುತಿಸಿ 7 ಇವುಗಳನ್ನ ಹೆಂಗೆ ಬರ್ತೀವಿ ನಾವು? ಇದು 7 1 2 3 4 5 6 7 1 2 3 4 5 6 7 1 2 3 4 5 6 7 1 2 3 4 5 6 7 ಇಲ್ಲಿ ನೋಡಿ 7 ಹೂಜಿಗಳು
7 ಕುಂಡಗಳು, 7 ಬೂಜಿಗಳು, 2 ಮಡಿಕೆಗಳು. ಇನ್ನು ಇವುಗಳನ್ನು ಬರ್ತೀವಿ. 7 7 7 7 7 7 7 7 7 ಎಲ್ಲ ಹಿಂಗೆ ಬರೀರಿ. ಇದು 7. ಎಲ್ಲವನ್ನು ಬರೀಲಿಕ್ಕೆ ಹಚ್ಚಿ ನಿಮ್ಮ ಮಕ್ಕಳಿಗೆ ಸಂಖ್ಯೆಗಳನ್ನು ಗುರುತಿಸಿ ಓದು. 8 1 2 3 4 5 6 7 8. 8 ಜನ ಮಕ್ಕಳಿದ್ದಾರೆ. 8 ಜನ ಮಕ್ಕಳಿದ್ದಾರೆ. 1 2 3 4 5 6 7 8. 8 ಪ್ಲೇಟ್ಗಳಿವೆ. 1 2 3 4 5 6 7 8. 8 ಗ್ಲಾಸ್ಗಳಿವೆ. 1 2 3 4 5 6 7 8. 8 ಬಕೆಟ್ಗಳಿವೆ. 8 ಮಕ್ಕಳು, 8 ತಟ್ಟೆಗಳು, 8 ಬಕೆಟ್ಗಳು. ಇಲ್ಲಿ ನೋಡಿ ಸೇಮ್ ಅದೇ. 8 ಬರೆಯಿರಿ. 8 8 8 8 8 8. ಹಿಂಗೆ ಎಲ್ಲ ಕಡೆ ಎಲ್ಲವನ್ನು ಬರೆಯಿರಿ. 8. ಇನ್ನು ಬರುವುದು ಲಾಸ್ಟ್ 9. ನೋಡಿ 1 2 3 4 5 6 7 8 9. ಇಲ್ಲಿ 9 ಇವೆ. 9 ಚಿತ್ರ ತೆಗೆದಿದ್ದಾರೆ. 1 2 3 4 5 6 7 8 9. 9 ಬಾಲ್ಗಳಿವೆ. 9 ನಕ್ಷತ್ರಗಳು. 9 ಮಾವಿನ ಹಣ್ಣುಗಳು. 1 2 3 4 5 6 7 8 9. 9 ಜನ ಮಕ್ಕಳು, ವಿದ್ಯಾರ್ಥಿಗಳು ಇದ್ದಾರೆ. ಇಲ್ಲಿ ನೋಡಿ 9 ಚೆಂಡುಗಳು, 9 ನಕ್ಷತ್ರಗಳು, 9 ಮಾವಿನ ಹಣ್ಣುಗಳು. ಇಲ್ಲಿ 9 ಬರೆಯಿರಿ. 9 9 9 9 9 9. ಅಂದರೆ ಇದು ಎದಕ್ಕೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಮಕ್ಕಳಿಗೆ ಬರೀಲಿಕ್ಕೆ ಬರಲಿ, ಹೇಗೆ 9 ಹೇಗಿರುತ್ತೆ ಅಂತ. 9 9 9 ಹೀಗೆ ಎಲ್ಲವನ್ನು ಬರೆಯಿರಿ. 9. ಈಗ ಈ ಚಿತ್ರವನ್ನು ಗಮನಿಸು. ಚಿತ್ರದಲ್ಲಿ ಏನೇನು ಇವೆ, ಎಷ್ಟು ಇವೆ ಎಂದು ಎಣಿಸಿ ಹೇಳು. ನೋಡಿ ಇಲ್ಲಿ 1 2 2 ಪಕ್ಷಿಗಳಿವೆ. 1 2 3 4 4 ಮಂಗಗಳಿವೆ. 1 2 3 4 5 6 6 ಗಿಡಗಳಿವೆ. 1 2 3 3 ಬೆಟ್ಟಗಳಿವೆ. ಇದು ಒಂದು ದೊಡ್ಡ ಮರವಿದೆ. ಆಮೇಲೆ 1 2 3 4 5 5 ಆಕಳುಗಳಿವೆ. 1 2 3 3 ಅಳಿಲುಗಳಿವೆ. ಅಳಿಲು ಇನಚಿ. 1 2 3 4 5 6 7 8 9 9 ಬಾತುಕೋಳಿಗಳಿವೆ. 1 ಮೊಲವಿದೆ. 1 2 3 4 5 6 6 ಕುರಿಮರಿಗಳಿವೆ. 1 2 3 4 5 6 7 8 8 ಹೂವುಗಳಿವೆ. ಎನಿಸೋಣ ಬಾ. ಇದೊಂದು ಪದ್ಯ ಗೀತೆಯನ್ನು ಕೊಟ್ಟಿದ್ದಾರೆ. ಇದರ ಮೇಲೆ ಎನಿಸೋಣ ಬಾ. 1 1 1 1 ಸೇಬು ತಂದು ಇಟ್ಟಳು ನಮ್ಮ ಚಂದು. 2 2 2 2 ಸೇಬು ತಂದು ಹಂಚಿದಳಮ್ಮ ಸಿಂಧು. 3 3 3 ಒಟ್ಟು 3 ಸೇಬು ಹಿಡಿದನು ನಮ್ಮ ಬಾಬು. ಅಂದರೆ ಇಲ್ಲಿ 3 ಸೇಬಿವೆ. 4 4 4 ಬುಟ್ಟಿಯಲ್ಲಿ ಸೇಬು 4 ಹಂಚಲು ಇಷ್ಟು ಸಾಕು. ಇಲ್ಲಿನ 4 ಸೇಬುಗಳಿವೆ. ಇಲ್ಲಿ 2 ಸೇಬುಗಳಿವೆ. ಇಲ್ಲಿ ಒಂದೇ ಸೇಬು ಇದೆ. ಇಲ್ಲಿ 5 5 5 ತಂದು ಸೇಬು 5 ಬುಟ್ಟಿಯಲ್ಲಿಟ್ಟ ಸೈಯದ್ದು. ಇಲ್ಲಿ 5 ಸೇಬುಗಳಿವೆ. ಆ್ಯಪಲ್. 6 6 6 ಚೀಲದಿ ಸೇಬು 6 ನೋಡಿದ ನಮ್ಮ ಚಂದ್ರ. ಇಲ್ಲಿ 6 ಸೇಬುಗಳಿವೆ. 7 7 7 ಕೊಂಡ ಸೇಬು 7 ಮಾಡದೆ ಇಟ್ಟನು ಹೋಳು. 7 ಇವೆ. ಆಮೇಲೆ 8 8 8 8 ಸೇಬಿನ ಗಂಟು ಹೊತ್ತು ತಂದನು ಪಿಂಟು. ಇಲ್ಲಿ
8 ಸೇಬುಗಳಿವೆ. 9 9 9 ಬಣ್ಣದ ಸೇಬು 9 ತಿನ್ನಲು ಬಹಳ ಗಮ್ಮತ್ತು. ಇಲ್ಲಿ 9 ಸೇಬುಗಳಿವೆ. ಸಂಖ್ಯಾ ತೋರಣ. ಸಂಖ್ಯೆಗಳನ್ನು ಕ್ರಮದಲ್ಲಿ ಬರೆಯುವುದನ್ನು ಗಮನಿಸಿ ಮತ್ತು ಓದಿ. 1 2 3 4 5 6 7 8 9 ಮತ್ತೆ ಇದೇ ಕ್ರಮದಲ್ಲಿ ಬರ್ತಾರೆ. 1 2 3 4 5 6 7 8 9 1 2 3 4 5 6 7 8 9 ಎಷ್ಟಿವೆ ಎಂದು ಎಣಿಸಿ ಸಂಖ್ಯೆಯನ್ನು ಬರೆಯಿರಿ. ಇಲ್ಲಿ ನೋಡಿ 1 2 3 4 5 6 7 ಇಲ್ಲಿ 1 2 3 4 5 6 ಇಲ್ಲಿ 6 ಅಂತ ಬರೆಯಿರಿ. 1 2 3 4 5 ಇಲ್ಲಿ 5 ಅಂತ ಬರೆಯಿರಿ. 1 2 3 4 5 6 7 8 9 ಇಲ್ಲಿ 9 ಅಂತ ಬರೆಯಿರಿ. 1 2 3 4 5 6 7 8 ಇಲ್ಲಿ 8 ಐಸ್ ಕ್ರೀಮ್ ಇದ್ದಾವೆ, 8 ಅಂತ ಬರೀರಿ. ಬಿಟ್ಟು ಹೋದ ಅನುಕ್ರಮ ಸಂಖ್ಯೆಯನ್ನು ಬರೀರಿ. 1 ಆದಮೇಲೆ ಏನು ಬರ್ತದೆ? 2, 2 ಆದಮೇಲೆ 3, 3 ಆದಮೇಲೆ 4, 4 ಆದಮೇಲೆ 5, 5 ಆದಮೇಲೆ 6, 6 ಆದಮೇಲೆ 7, 7 ಆದಮೇಲೆ 8. ಇಲ್ಲಿ ಫಸ್ಟ್ ಬರೋದು 1, ಆಮೇಲೆ 2, ಅದಾದಮೇಲೆ 3, 3 ಆದಮೇಲೆ 4, ಆಮೇಲೆ 5, 6 ಮತ್ತು 7, 8, 9. ಎಷ್ಟಿವೆ ಎಂದು ಎಣಿಸು, ಉದಾಹರಣೆಯಂತೆ ಬರಿ. ಇಲ್ಲಿ ನೋಡಿ, ಇಲಿಗಳು ಎಷ್ಟಿವೆ ನೋಡಿ. ಇಲ್ಲಿ 1 2 3 4 ಇಲ್ಲಿ ಬರೀರಿ. 4 ಬರ್ತಾರೆ ಅವ್ರೆ. ಈಗ ನಾವು ಬರೆಯೋಣ. 1 2 3 4 5 6 7 ಇಲ್ಲಿ 7 ಮೀನುಗಳಿವೆ. ಇಲ್ಲಿ ಒಂದೇ ಆನೆ, 1 ಬರೀರಿ. ಇಲ್ಲಿ 5 ಇಲಿಗಳೆಷ್ಟು? 1 2 3 4 5 6 7 8 ಇಲ್ಲಿ 8 ಐದುಗಳಿವೆ. 1 2 3 4 5 6 7 8 9 9 ಕುಂಬಳಕಾಯಿಗಳಿವೆ. 1 2 3 4 5 5 ಗಾಳಿಪಟಗಳಿವೆ. ಇಲ್ಲಿ ಮೇಣದ ಬತ್ತಿ. 1 2 3 4 5 6 7 8 ಮೇಣದ ಬತ್ತಿಗಳಿವೆ. 1 2 3 3 ಕುರ್ಚಿ ಚೇರುಗಳಿವೆ. 1 2 2 ಜಿಂಕೆಗಳಿವೆ. 1 2 3 4 4 ಛತ್ರಿಗಳು ಅಂಬ್ರೆಲಾಗಳಿವೆ. 1 2 3 4 5 6 6 ಪುಸ್ತಕಗಳಿವೆ, ಬುಕ್ಗಳಿವೆ. 1 2 3 4 5 ಇವು 5 ಇವೆ. ಸಂಖ್ಯೆಗಳನ್ನು ಓದಿ ಆ ಸಂಖ್ಯೆಗಳ ಸಮಾನ ಚಿತ್ರಗಳನ್ನು ಉದಾಹರಣೆಯಂತೆ ಬರೆಯಿರಿ. ಇಲ್ಲೇ ಮಾಡಿ ಸೇಮ್ ಅದ ಡ್ರಾಯಿಂಗ್ ತೆಗಿಬೇಕು. ಇಲ್ಲಿ 4 ಅಂತ ಕೊಟ್ಟಿದ್ದಾರೆ, 4 ಎಲೆ, 4 ಎಲೆಗಳನ್ನು ತೆಗೆದಿದ್ದಾರೆ ಅವರ. ಈಗ ನಾನು 5 ಅಂತ ಕೊಟ್ಟಿದ್ದಾರೆ, ಇದನ್ನು 5 ಸಲ ತೆಗೀರಿ. 1 2 3 4 5 ಇಲ್ಲಿ ಇವ 3, 1 2 ಇದು 3. ಆಮೇಲೆ ಇದೊಂದು ಕಡ್ಡಿ ಕೊಟ್ಟಿದ್ದಾರೆ, ಕಡ್ಡಿ ತೆಗೀರಿ. 4, 1 2 3 4 ಒಂದೇ ಮರ ಕೊಟ್ಟಿದ್ದಾರೆ, ಒಂದೇ ಹೂವಿನ ಕೊಟ್ಟಿದ್ದಾರೆ. ಹೆಂಗೆ ತೆಗೀರಿ? ಒಂದೇ. ಆಮೇಲೆ 2 ಸ್ಟಾರ್ಗಳನ್ನು ತೆಗಿಬೇಕು ನೀವು. 1 2 ಆಮೇಲೆ 6 ಬಾಲ್ಗಳು ತೆಗಿಬೇಕು ನೀವು. ಒಂದು ಸರ್ಕಲ್ ತೆಗೀರಿ. ಆಮೇಲೆ 1 2 3 4 5 6 ಆಮೇಲೆ 8 ಬಾಣಗಳನ್ನು ತೆಗೆಯಿರಿ. 1 2
3 4 5 6 7 8. ಆಮೇಲೆ 7 ವೃತ್ತಗಳನ್ನು ತೆಗೆಯಿರಿ. 1 2 3 4 5 6 7. ಆಮೇಲೆ ಇಲ್ಲಿ 9 ಹಿಂಗೆ ತೆಗೀರಿ. 1 2 3 4 5 6 7 8 9. ಈ ಚುಕ್ಕೇನು ಮಾಡಿರಿ, ಅನುಕ್ರಮವಾಗಿ ಜೋಡಿಸಿ. ಇದೆಲ್ಲ ಚುಕ್ಕೇನು ಮಾಡಿರಿ, ಜೋಡಿಸ್ಕೊಂತ ಬರ್ರಿ. ಹಿಂಗೆ ಚುಕ್ಕೆಗಳನ್ನು ಜೋಡಿಸಿ ಅವುಗಳಿಗೆ ಬಣ್ಣವನ್ನು ತುಂಬಿ ಹಿಂಗೆ ಚುಕ್ಕೆಯನ್ನು ಜೋಡಿಸ್ಕೊಂತ ಬರ್ರಿ. ಇದರಿಂದ ಹಿಂಗೆ ಜೋಡಿಸಿ ಹೀಗೆ ಜೋಡಿಸಿದ ಮೇಲೆ ಆಮೇಲೆ ನಿಮಗೆ ಯಾವ ಬೇಕಲ್ಲ ಆ ಬಣ್ಣವನ್ನು ನೀವು ತುಂಬಿ. ಇಲ್ಲಿ ನೀಲಿ ಬಣ್ಣ ತುಂಬಿ, ಆಮೇಲೆ ಕಣ್ಣುಗಳಿಗೆ ಒಂದು ಬಣ್ಣವನ್ನು ಹಾಕಿ, ಆಮೇಲೆ ತುಟಿಗಳಿಗೆ ಒಂದು ಬಣ್ಣವನ್ನು ಹಾಕಿ, ಆಮೇಲೆ ರೆಪ್ಪೆಗಳಿಗೆ ನೀಲಿ ಬಣ್ಣವನ್ನು ಹಾಕಿ, ಇಲ್ಲಿ ನೀಲಿ ಬಣ್ಣ ತುಂಬ್ರಿ. ಇಲ್ಲಿ ಲಾಸ್ಟ್ ಬ್ಲ್ಯಾಕ್ ಬಣ್ಣವನ್ನು ನಿಮ್ಗೆ ಯಾವ ಬೇಕಲ್ಲ ಆ ಬಣ್ಣವನ್ನು ಮೀನಿಗೆ ಹಾಕಿ. ಆಮೇಲೆ ಇದನ್ನು ಅದೇ ಥರ ಜೋಡಿಸಿ ಹಿಂಗೆ ಇಲ್ಲಿ ಜೋಡಿಸ್ರಿ. ಆಮೇಲೆ ಇಲ್ಲಿಂದ ನೀವು ಜೋಡಿಸ್ರಿ. ಹಿಂಗೆ ಚುಕ್ಕಿಗಳನ್ನು ಜೋಡಿಸಿ ಆಮೇಲೆ ಈ ಚುಕ್ಕಿಗಳನ್ನ ಈ ಕಡೆಯಿಂದ ಜೋಡಿಸ್ರಿ. ಆಮೇಲೆ ಇದಕ್ಕೆ ಒಂದು ಬಣ್ಣ ಹಾಕಿ, ಇಲ್ಲಿ ಒಂದು ಬಣ್ಣ ತುಂಬಿ, ಆಮೇಲೆ ಇಲ್ಲಿ ಒಂದು ಬಣ್ಣವನ್ನು ಹಾಕಿ. ಎಲ್ಲ ಕರೆಕ್ಟಾಗಿ ಬಣ್ಣ ತುಂಬ್ರಿ. ಎಣಿಸಿ ಸಂಖ್ಯೆ ಬರೆಯಿರಿ. ಯಾವ ಗುಂಪಿನಲ್ಲಿ ಹೆಚ್ಚಿವೆ ಗುರುತಿಸಿ ಆ ಗುಂಪಿನ ವಸ್ತುಗಳಿಗೆ ಬಣ್ಣವನ್ನು ಹಾಕಿ. ಇಲ್ಲಿ ಒಂದೈತಿ, ಇಲ್ಲಿ ಎರಡಿವೆ. ಸೊ ಇಲ್ಲಿ ಏನಾದ್ರು ಹೆಚ್ಚಿದಾವು, ಇದಕ್ಕೆ ಬಣ್ಣವನ್ನು ತುಂಬಿ. ಇದಕ್ಕೆ ಮಾಡ್ರಿ, ಬಣ್ಣವನ್ನು ಹಚ್ಚಿರಿ. ನಿಮಗೆ ಯಾವ ಬೇಕೋ ಬಣ್ಣ ಹಚ್ಚಿರಿ. ಇಲ್ಲಿ 8 ಇವೆ, ಇಲ್ಲಿ 9 ಇವೆ. ಸೊ ಇದಕ್ಕೆ ಬಣ್ಣ ಹಚ್ಚಿರಿ. ಇದಕ್ಕೆ ಹಚ್ಚಬೇಡ್ರಿ, ಇದಕ್ಕೆ ಬಣ್ಣ ಹಚ್ಚಿರಿ. ಇಲ್ಲಿ ರೆಡ್ ಆ್ಯಪಲ್ ಈ ಥರ ರೆಡ್ ಕಲರ್ ಹಚ್ಚಿರಿ. ಇದೆಲ್ಲ ಇದಕ್ಕೆ ಬಣ್ಣವನ್ನು ಹಾಕಿ. ಆಮೇಲೆ ಗುಲಾಬಿಗೆ ಕೂಡ ಈಗ ಬಣ್ಣವನ್ನು ಹಚ್ಚಿ. ಯಾವ ಜಾಸ್ತಿ ಇದಾವಲ್ಲ ಇಲ್ಲಿ ಅದಕ್ಕೆ ಫಸ್ಟ್ ಬಣ್ಣ ಹಚ್ಚಿರಿ. ಎಣಿಸಿ ಸಂಖ್ಯೆ ಬರೀ. ಯಾವ ಗುಂಪಿನ ಕಡಿಮೆ ಇದೆ ಗುರುತಿಸಿ ಆ ಗುಂಪಿನ ವಸ್ತುಗಳಿಗೆ ಬಣ್ಣವನ್ನು ಹಾಕಿ. ಇಲ್ಲಿ ನೋಡ್ರಿ 3 ಇವೆ, ಇಲ್ಲಿ 3. ಇದಕ್ಕೆ ಬಣ್ಣವನ್ನು ಹಚ್ಚಿ. ಇಲ್ಲಿ 3 ಇವೆ, ಇಲ್ಲಿ 4 ಇವೆ. ಸೊ ಇದಕ್ಕೆ ಬಣ್ಣ ಹಚ್ಚಿ. ಇಲ್ಲಿ ಬಣ್ಣ ಹಚ್ಚಬೇಡ್ರಿ, ಇಲ್ಲಿ ಅಷ್ಟು ಬಣ್ಣ ಹಚ್ಚಿರಿ. ಆಮೇಲೆ ಇಲ್ಲಿ 5 ಇವೆ, 1 2 3 4 5. ಇಲ್ಲಿ 1 2 3 4 5 6. ಇಲ್ಲಿ 6 ಬಣ್ಣ ಹಚ್ಚಿರಿ. ಮತ್ತು ಈ 6ಕ್ಕೂ ಬಣ್ಣವನ್ನು ಬೇರೆ ಬೇರೆ ಬಣ್ಣ ಹಚ್ಚಿರಿ. ಇಲ್ಲಿ ಇದಕ್ಕೆ ಬಣ್ಣ ಹಚ್ಚಿರಿ. ಇದು ಎಷ್ಟು 6. ಅಕ್ಕಪಕ್ಕದ ಗುಂಪುಗಳಲ್ಲಿ ಸಂಖ್ಯೆ ಸಮನಾಗುವಂತೆ ಚಿತ್ರಗಳನ್ನು ಬರೆದು ಸಂಖ್ಯೆಯನ್ನು ಬರೆಯಿರಿ. ಅಂದರೆ 2 ಕಡೆ ಸೇಮ್ ಸಂಖ್ಯೆ ಇರಬೇಕು. ಇಲ್ಲಿ 3 ಬಾಲ್ ಇವೆ, 1 2 3 3 ಸಂಖ್ಯೆ. ಇಲ್ಲಿ 1 2 3 3. ಇಲ್ಲಿ ನೋಡಿ 1 2 2 ಇವೆ, ಈ ಕಡೆ 1 ಐತಿ, ಇನ್ನೊಂದು ತೆಗೀರಿ ನೀವು ಸೇಮ್ ಹಂಗೆ. ಈಗ ಎಷ್ಟಾದವು? 2 ಆದವು. ಇಲ್ಲಿ 2 ಅಂತ ಬರೀರಿ. ಇಲ್ಲಿ ನೋಡಿ
1 2 3 4 5 6 7 8 9 ಇವೆ. ಇಲ್ಲಿ 1 2 3 4 5 6 7 7 ಸೊ ಇನ್ನೊಂದು ತೆಗೀರಿ ನೀವು 8 ಇನ್ನೊಂದು ತೆಗೀರಿ 9 ಇಲ್ಲಿ 9 ಬರೀರಿ. ಇಲ್ಲಿ 1 2 3 4 5 6 7 ಇಲ್ಲಿ 7 ಇಲ್ಲಿ 1 2 3 ಇನ್ನು 4 ತೆಗಿಬೇಕು. 4 5 6 7 ಇಲ್ಲಿ 7 ಅಂತ ಬರೀರಿ. ಇಲ್ಲಿ ನೋಡಿ 1 2 3 4 5 6 ಇವೆ. ಇಲ್ಲಿ 1 2 3 ಇವೆ. ಏನೋ 3 ತೆಗಿಬೇಕು ನಾವು. 4 5 6 ಪ್ರತಿಯೊಂದು ಪಟ್ಟಿಯಲ್ಲಿರುವ ಸಂಖ್ಯೆಗಳಲ್ಲಿ ಯಾವುದು ಹೆಚ್ಚು ಅದಕ್ಕೆ ದುಂಡು ಸುತ್ತನ್ನು ಉದಾಹರಣೆ ಹಾಕಿ. ಇಲ್ಲಿ 3 5 5 ಹೆಚ್ಚೈತಿ ಅದಕ್ಕೆ ಸರ್ಕಲ್ ಹಾಕಿದ್ದಾರೆ. ಅಲ್ಲಿಂದ ವೃತ್ತವನ್ನು ಎಳೆಯಿರಿ. ಇಲ್ಲಿ ನೋಡಿ 2 4 ಇದರಲ್ಲಿ ಯಾವುದು ಹೆಚ್ಚು 4. ಇಲ್ಲಿ 6 9 ಇದರಲ್ಲಿ ಯಾವುದು ಹೆಚ್ಚು 9. ಇಲ್ಲಿ 8 7 ಇದರಲ್ಲಿ ಯಾವುದು ಹೆಚ್ಚು 8. ಇಲ್ಲಿ 5 9 ಇದರಲ್ಲಿ ಹೆಚ್ಚೋದು 9. 1 3 ಹೆಚ್ಚೋದು 3. ದೊಡ್ಡದು ಯಾವುದಂತ ಅದು ಹೇಳಬೇಕು. 4 5 5 ಹೆಚ್ಚು. 6 8 8 ಹೆಚ್ಚು. ಕೆಳಗಿನ ಪ್ರತಿ ಪಟ್ಟಿರುವ ಸಂಖ್ಯೆಗಳು ಯಾವುದು ಕಡಿಮೆ ಇದಕ್ಕೆ ದುಂಡು ಹಾಕಿ. ಈಗ ಮೇಲೆ ಯಾವ್ದು ದೊಡ್ಡದಿದೆ ಅದಕ್ಕೆ ಹಾಕಿರಲ್ಲ. ಈಗ ಮಾಡಿ ಕೆಳಗಡೆ ಯಾವ ಸಣ್ಣ ಇದೆಯಲ್ಲ ಅದಕ್ಕೆ ಹಾಕಿರಿ. ಇಲ್ಲಿ 4 7 4 ಹೊಡೆಯೋರು 4 ಸಣ್ಣ ಇದೆ 4ಕ್ಕೆ ಸರ್ಕಲ್ ಹಾಕಿದಾರು. ಇಲ್ಲಿ 8 7 7ಕ್ಕೆ ಸರ್ಕಲ್ ಹಾಕಿ. 3 7 3ಗೆ ಸರ್ಕಲ್ ಹಾಕಿ. 9 4 4ಕ್ಕೆ ವೃತ್ತವನ್ನು ಹಾಕಿ. 2 6 2 ಚಿಕ್ಕದು 2ಕ್ಕೆ ವೃತ್ತವನ್ನು ಹಾಕಿ. 3 1 1 ಚಿಕ್ಕದು 1ಕ್ಕೆ ವೃತ್ತ ಹಾಕಿ. 9 8 8ಗೆ ವೃತ್ತವನ್ನು ಹಾಕಿ. 5 6 5ಕ್ಕೆ ವೃತ್ತವನ್ನು ಹಾಕಿ. 7 4 4ಕ್ಕೆ ವೃತ್ತವನ್ನು ಹಾಕಿ. ಇಲ್ಲಿ ನೋಡಿ ಕೊಟ್ಟಿರುವ ಸಂಖ್ಯೆಗಳ ಮುಂದಿನ ಸಂಖ್ಯೆಯನ್ನು ಗುರುತಿಸುವುದು. 1 2 3 4 5 6 7 8 9. ಉದಾಹರಣೆ 3ರ ಮುಂದಿನ ಸಂಖ್ಯೆ ಯಾವುದು 4. 5ರ ಮುಂದಿನ ಸಂಖ್ಯೆ ಯಾವುದು 6. ಹಾಗೆ 6ರ ಮುಂದಿನ ಸಂಖ್ಯೆ 7. 2ರ ಮುಂದಿನ ಸಂಖ್ಯೆ 3. 7ರ ಮುಂದಿನ ಸಂಖ್ಯೆ 8. 4ರ ಮುಂದಿನ ಸಂಖ್ಯೆ 5. 3ರ ಮುಂದಿನ ಸಂಖ್ಯೆ 4. 8ರ ಮುಂದಿನ ಸಂಖ್ಯೆ 9. ಇಲ್ಲಿ ನೋಡಿ ಪ್ರತಿ ಪಟ್ಟಿಯಲ್ಲಿರುವ ಸಂಖ್ಯೆಯನ್ನು ಓದಿ ಖಾಲಿ ಜಾಗದಲ್ಲಿ ಅದರ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. 6ರ ಮುಂದಿನ ಸಂಖ್ಯೆ ಯಾವುದು 7. 1ರ ಮುಂದಿನ ಸಂಖ್ಯೆ 2. 3ರ ಮುಂದಿನ ಸಂಖ್ಯೆ 4. 5ರ ಮುಂದಿನ ಸಂಖ್ಯೆ 6. 8ರ ಮುಂದಿನ ಸಂಖ್ಯೆ 9. 7ರ ಮುಂದಿನ ಸಂಖ್ಯೆ 8. 2ರ ಮುಂದಿನ ಸಂಖ್ಯೆ 3. 4ರ ಮುಂದಿನ ಸಂಖ್ಯೆ 5. ಕೊಟ್ಟಿರುವ ಸಂಖ್ಯೆಗಳ ಹಿಂದಿನ ಸಂಖ್ಯೆಯನ್ನು ಗುರುತಿಸುವುದು. ಈಗೇನು ಮಾಡಿರಿ ಅದರ ಹಿಂದಿನ ಸಂಖ್ಯೆಯನ್ನು ಬರೆಯಿರಿ. 3ರ ಹಿಂದಿನ ಸಂಖ್ಯೆ ಯಾವುದು 2. 5ರ ಹಿಂದಿನ ಸಂಖ್ಯೆ 4. 9ರ ಹಿಂದಿನ ಸಂಖ್ಯೆ 8. 8ರ ಹಿಂದಿನ ಸಂಖ್ಯೆ 7. 7ರ ಹಿಂದಿನ ಸಂಖ್ಯೆ 6. 4ರ ಹಿಂದಿನ ಸಂಖ್ಯೆ 3. 2ರ ಹಿಂದಿನ ಸಂಖ್ಯೆ 1. 6ರ ಹಿಂದಿನ ಸಂಖ್ಯೆ 5. ಕೆಳಗೆ ಪಟ್ಟಿಯಲ್ಲಿ ಸೂಚಿಸಿರುವ ಸಂಖ್ಯೆಗಳನ್ನು ಗಮನಿಸಿ ಅದರ ಹಿಂದಿನ ಸಂಖ್ಯೆಯನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. 4ರ ಹಿಂದಿನ ಸಂಖ್ಯೆ 3. 6ರ ಹಿಂದಿನ ಸಂಖ್ಯೆ 5. 8ರ ಹಿಂದಿನ ಸಂಖ್ಯೆ 7. 5ರ ಹಿಂದಿನ ಸಂಖ್ಯೆ 4. 9ರ ಹಿಂದಿನ ಸಂಖ್ಯೆ 8. 7ರ ಹಿಂದಿನ ಸಂಖ್ಯೆ 6. ಇಲ್ಲಿ ನೋಡಿ ಚೌಕಗಳಲ್ಲಿ ಸಂಖ್ಯೆಗಳಿವೆ, ವೃತ್ತಗಳಲ್ಲಿ ಅವುಗಳ ಹಿಂದಿನ ಸಂಖ್ಯೆಗಳಿವೆ. ಉದಾಹರಣೆಯಂತೆ ಗೆರೆಯಿಂದ ಹೊಂದಿಸಿ. ಅವುಗಳ ಮುಂದಿನ ಸಂಖ್ಯೆಗಳಿವೆ. 4ರ ಮುಂದಿನ ಸಂಖ್ಯೆ ಯಾವುದು 5 5ಕ್ಕೆ ಹಿಂಗೆ ಗುರುತಿಸಿ. 3ರ ಮುಂದಿನ ಸಂಖ್ಯೆ ಯಾವುದು 4 ಇದನ್ನು ಗುರುತಿಸಿ. ಆಮೇಲೆ 2ರ ಮುಂದಿನ ಸಂಖ್ಯೆ 3. 5ರ ಮುಂದಿನ ಸಂಖ್ಯೆ 6. 6ರ ಮುಂದಿನ ಸಂಖ್ಯೆ 7. 7ರ ಮುಂದಿನ ಸಂಖ್ಯೆ 8.
ಅನುಕ್ರಮ ಸಂಖ್ಯೆಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. 3, 4 ಆಮೇಲೆ ಬರೋದು 5, 6, 7, 8, 7, 8, 4, 5, 6, 6, 7, 8, 2, 3, 4, 7, 8, 9. ಇಲ್ಲಿಗೆ ಈ ಸಂಖ್ಯೆಗಳ ಪಾಠವನ್ನು ಮುಗಿಯುತ್ತದೆ. ಏನಾದರೂ ತಿಳಿದಿರಲಿಲ್ಲ ಅಂದರೆ ಕಮೆಂಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಅಥವಾ ಇನ್ನೊಂದು ಇದೇ ಸಂಖ್ಯೆಗಳ ಮೇಲೆ ಇನ್ನೊಂದು ವಿಡಿಯೋನ ಮಾಡೋಣ ಅಂತ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.